ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೋಯಾ ಚಂಕ್ಸ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಸೋಯಾ ಚಂಕ್ಸನ್ನು ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ಆಮೇಲೆ ಚೆನ್ನಾಗಿ ಹಿಂಡಿ ಸಪರೇಟಾಗಿ ಎತ್ತಿಡಬೇಕು. ಒಂದು ಮಿಕ್ಸಿಂಗ್ ಬೌಲಲ್ಲಿ ಮೊಸರು, ಮೆಣಸಿನಕಾಯಿ ಪುಡಿ, ಅರಿಶಿಣ, ಧನಿಯಾ ಪೌಡರ್, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ಕಸೂರಿ ಮೇಥಿ ಕೈಯಿಂದಲೇ ಚೆನ್ನಾಗಿ ಪುಡಿ ಮಾಡಿ ಸೇರಿಸಬೇಕು. 5ರಿಂದ 6 ಸ್ಪೂನ್ ಕಾರ್ನ್ ಫ್ಲೋರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಈಗ ಇದಕ್ಕೆ ಆಗಲೇ ನೆನೆಸಿಟ್ಟ ಸೋಯಾ ಚಂಕ್ಸ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮ್ಯಾರಿನೇಟ್ ಮಾಡಬೇಕು. 10 ನಿಮಿಷ ಆಗಿದೆ. ಈಗ ಇದನ್ನು ಡೀಪ್ ಫ್ರೈ ಮಾಡೋಣ. ನೋಡಿ, ಈ ಥರ ನಾನು ಸ್ಪೂನಲ್ಲೇ ಹಾಕ್ತಾ ಇದ್ದೀನಿ. ನೀವು ಕೈಯಿಂದಲೂ ಹಾಕ್ಬೋದು. 4ರಿಂದ 5 ನಿಮಿಷ ಫ್ರೈ ಮಾಡಿದರೆ ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಸಂಜೆ ಹೊತ್ತಲ್ಲೂ ತಿನ್ಬೋದು ಅಥವಾ ಊಟದ ಜೊತೆಗೂ ತಗೊಳ್ಬೋದು, ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಜೊತೆನೂ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುವ ರೆಸಿಪಿ ಇದು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್ಸ್, ಹೇಗನಿಸಿತು ಈ ರೆಸಿಪಿ? ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.